ಈ ದೇಶ ಮರೆಯಲಾಗದ ದಿನ ನವೆಂಬರ್ 8. ಒಂದು, ವಿವೇಕಾನಂದರು ಚಿಕಾಗೋದಲ್ಲಿ ನಿಂತು ಜಗತ್ತನ್ನೇ ಅಲುಗಾಡಿಸಿದ ದಿನವಾದರೆ, ಮತ್ತೊಂದು ಭಾರತದಿಂದಲೇ ಜಗತ್ತಿಗೆ ಚುರುಕು ಮುಟ್ಟಿಸಿದ ನರೇಂದ್ರ ಮೋದಿಯವರ ಕಪ್ಪು ಹಣದ ಮೇಲಿನ ಸರ್ಜಿಕಲ್ ದಾಳಿಯ ದಿನ. ನೀವು ನಂಬಲಾರ್ರಿ, ಬರಲಿರುವ ದಿನಗಳಲ್ಲಿ ಜಗತ್ತಿನಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೇಗೆ ನಡೆಯಬೇಕು ಅಂತಂದ್ರೆ ಮೋದಿ ಮಾಡಿದಂತೆ ಅನ್ನೋ ಉತ್ತರ ಸಿದ್ಧವಾಗಿರುತ್ತೆ. ಭಾರತದ ಪಾಲಿಗೆ 500,000 ರೂಗಳ ಮುಖಬೆಲೆಯ ನೋಟು ನಿಷೇಧ ಐತಿಹಾಸಿಕ ನಿರ್ಣಯವಾಗಿತ್ತು. ಅದರಲ್ಲೂ ಚುನಾವಣೆಗಳನ್ನು ಹತ್ತಿರದಲ್ಲಿಟ್ಟುಕೊಂಡು ತಮ್ಮ ಪಾರ್ಟಿಗೂ ಕಂಟಕವಾಗಬಲ್ಲ ಇಂತಹ ನಿರ್ಧಾರವನ್ನು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ಳುವ ಛಾತಿ ಸಾಮಾನ್ಯವಾದವರಿಗೆ ಇರೋದು ಸಾಧ್ಯವೇ ಇರಲಿಲ್ಲ. ಅದಕ್ಕೆ 56 ಇಂಚಿನ ಎದೆ ಬೇಕೇ ಬೇಕಿತ್ತು. ಹಾಗಂತ ಮೋದಿಯವರು ಏಕಾಏಕಿ ಕೈಗೊಂಡ ನಿರ್ಣಯ ಅಲ್ಲ ಇದು. ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಅರ್ಥಕ್ರಾಂತಿಯ ಪ್ರಸ್ತಾವನೆಯ ಕುರಿತು ಅಚ್ಚರಿ ಮತ್ತು ಬೆಂಬಲ ವ್ಯಕ್ತಪಡಿಸಿದ್ದರು. ಈಗ ದೇಶದ ಚುಕ್ಕಾಣಿ ಹಿಡಿದ ಮೇಲೆ ಅದರೆಡೆಗಿನ ಅವರ ತುಡಿತ ತೀವ್ರವಾಗಿತ್ತು. ಹಾಗಂತ ಹುಚ್ಚುಗೂಳಿಯಂತೆ ಓಡುತ್ತಿರುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದು ಸುಲಭವಾದ ಸಂಗತಿಯಾಗಿರಲಿಲ್ಲ. 128 ಕೋಟಿ ಜನ, ಅದರಲ್ಲೂ ಬಹುಪಾಲು ಹಳ್ಳಿಗರು, ಅನೇಕರು ಅಕ್ಷರ ಬಾರದವರು, ಇನ್ನು ಬಹುತೇಕರು ಡಿಜಿಟಲ್ ತಂತ್ರಜ್ಞಾನದಿಂದ ದೂರವಿದ್ದವರು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬರದ 85% ಭಾರತೀಯರು. ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡೇ ಸಾಹಸ ಕಾರ್ಯಕ್ಕೆ ಕೈ ಹಾಕಬೇಕಿತ್ತು. ಮೋದಿಯವರ ಆಲೋಚನೆಗಳು 106 ದಿಕ್ಕಿನಲ್ಲಿ ಓಡುತ್ತಿದ್ದವು. ಅಧಿಕಾರಕ್ಕೆ ಬಂದೊಡನೆ ಮೊದಲಿಗೆ ಮೋದಿಯವರು ಜನಧನ್ ಯೋಜನಾ ಜಾರಿಗೆ ತಂದಿದ್ದು ಅದಕ್ಕೆ. ಆ ಮೂಲಕ ಹಳ್ಳಿಗರನ್ನು, ಅನಕ್ಷರಸ್ಥರನ್ನು ಬ್ಯಾಂಕಿನತ್ತ ಎಳೆದು ತರುವ ಪ್ರಯತ್ನ ಅದು. ನಿಮಗೆ ಗೊತ್ತಿರಲಿ, ಈ ದೇಶದ 85% ಜನ ಬ್ಯಾಂಕಿನತ್ತ ಸುಳಿದವರೇ ಅಲ್ಲ. ಅವರಿಗೆ ಹಣ ಕೂಡಿಡುವ ವಸ್ತುವಲ್ಲ, ಬಳಕೆಯ ಮಾಧ್ಯಮವೆಂಬ ಅರಿವೂ ಇಲ್ಲ. ಹೀಗಾಗಿ ಅದನ್ನು ತಮ್ಮೊಂದಿಗೆ ಇಟ್ಟುಕೊಂಡು ಜತನದಿಂದ ಕಾಪಾಡಿಕೊಳ್ಳುವ ನೆಪದಲ್ಲಿ ಸದಾ ಹೆದರಿಕೆಯ ನೆರಳಲ್ಲಿಯೇ ಕಾಲ ಕಳೆಯುತ್ತಾರೆ. ಮೋದಿಯವರು ಶೂನ್ಯ ಬ್ಯಾಲೆನ್ಸಿನ ಜನ್ಧನ್ ಜಾರಿಗೆ ತಂದು ಅದರ ಮೇಲೆ 5,000 ರೂಗಳ ಹೆಚ್ಚುವರಿ ಸಾಲ ತೆಗೆಯಬಲ್ಲ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಈ ಮೂಲಕ ಬ್ಯಾಂಕಿನತ್ತ ಧಾವಿಸಿ ಬರಲು ಆಮಿಷ ಒಡ್ಡಿದರು. ಮೋದಿಯವರ ಈ ಪ್ರಯತ್ನದ ನಂತರ 2 ವರ್ಷಗಳಲ್ಲಿ 22 ಕೋಟಿ ಜನ ಜನ್ಧನ್ ಅಕೌಂಟ್ಗಳನ್ನು ತೆರೆದರು. ಸುಮಾರು 4,000 ಕೋಟಿಯಷ್ಟು ಹಣ ಜಮೆಯಾಯಿತು. ಅಲ್ಲಿಂದ ಮುಂದೆ ಮೋದಿ ಸಿಲಿಂಡರ್ನ ಸಬ್ಸಿಡಿಯನ್ನು ನೇರ ಅಕೌಂಟಿಗೆ ವರ್ಗಾಯಿಸುವ ತಮ್ಮ ಯೋಜನೆ ಪ್ರಕಟಿಸಿದರು. ಹಳ್ಳಿಗರಿಗೆ ನರೇಗಾ ಯೋಜನೆಯ ಹಣ ಅವರವರ ಅಕೌಂಟ್ಗಳಿಗೆ ಸೇರುವಂತೆ ಯೋಜನೆ ರೂಪಿಸಿದರು. ಆಧಾರ್ನೊಂದಿಗೆ ಅಕೌಂಟ್ಗಳನ್ನು ಸಂಬಂಧ ಕಲ್ಪಿಸಿದ್ದರಿಂದ ವ್ಯಕ್ತಿಯೊಬ್ಬನ ಒಟ್ಟಾರೆ ವಹಿವಾಟಿನ ಅವರ ಬೆರಳಂಚಿಗೆ ಸಿಗುವಂತಾಯಿತು. ಅಷ್ಟಕ್ಕೆ ಸಮಾಧಾನಗೊಳ್ಳದ ಪ್ರಧಾನಮಂತ್ರಿಗಳು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ತಂದು ಸ್ಮಾರ್ಟ್ ಫೋನಿನ ಮೂಲಕ 2 ಅಕೌಂಟ್ಗಳ ವಹಿವಾಟವನ್ನು ಸಂಭಾಳಿಸುವ ಕಲ್ಪನೆ ಹರಿಬಿಟ್ಟರು. ಅದರ ಮುಂದಿನ ಪ್ರಯತ್ನವಾಗಿಯೇ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಅನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದು ಕೂತಲ್ಲೇ ಎಲ್ಲಾ ಬಿಲ್ ಅನ್ನು ಪಾವತಿಸುವ ಶಕ್ತಿಯನ್ನು ಜನಸಾಮಾನ್ಯರಿಗೆ ತುಂಬಿದರು. ನೋಡುತ್ತಲೇ ಎಲ್ಲ ಹಣಕಾಸು ಸಂಬಂಧ ವಹಿವಾಟುಗಳು ಬ್ಯಾಂಕಿನ ಮೂಲಕವೇ ನಡೆಯುವುದಕ್ಕೆ ಬೇಕಾದ ತಯಾರಿ ಅವರು ಮುಗಿಸಿಯಾಗಿತ್ತು. ಜೊತೆಗೆ ಬಡವರಿಗೆ ತೊಂದರೆಯಾಗದಂತೆ ಮೊದಲು ಬೇಕಾದ ವ್ಯವಸ್ಥೆಯನ್ನು ಮೋದಿ ಮಾಡಿಕೊಂಡಾಗಿತ್ತು. ಈಗ ಕಾಳಧನದ ಮಾಲೀಕರಿಗೆ ಅವಕಾಶ ಕೊಡುವಂತ ಸರದಿ. ಈ ದೇಶದಲ್ಲಿ ಯಾರೂ ಅಪ್ರಾಮಾಣಿಕರಲ್ಲ, ಆದರೆ ಅವರು ಪ್ರಾಮಾಣಿಕರಾಗಿರದಂತೆ ಮಾಡುವ ವ್ಯವಸ್ಥೆ ಇದೆ ಅಷ್ಟೇ. ಈ ವ್ಯವಸ್ಥೆಯ ಅನಿವಾರ್ಯತೆಗೆ ಸಿಲುಕಿದವ ತೆರಿಗೆ ತಪ್ಪಿಸಿ ತಾನು ಹಣ ಕೂಡಿಟ್ಟುಕೊಂಡ. ಹೀಗಾಗಿ ಕಪ್ಪು ಹಣ ಇಟ್ಟುಕೊಂಡ ಮಾತ್ರಕ್ಕೆ ಕಳ್ಳರು ಎನ್ನುವಂತಿಲ್ಲ. ಅಂತವರಿಗೆ ಅವಕಾಶ ಕೊಡಲೇಬೇಕಿತ್ತಲ್ಲ. 60% ತೆರಿಗೆ ಕಟ್ಟಿಸಿ ಕಪ್ಪು ಹಣ ಘೋಷಿಸುವ ಯೋಜನೆಯನ್ನು ಮೋದಿ ತಂದ್ರು. ಅದು ನಿರೀಕ್ಷಿಸಿದಷ್ಟು ಫಲ ಕೊಡಲಿಲ್ಲ. ತೆರಿಗೆ ಪ್ರಮಾಣ 45%ಗೆ ಇಳಿಸಿದ್ರು. ಈ ಬಾರಿ 1,00,000 ಕೋಟಿಗೂ ಮಿಕ್ಕಿದ ಹಣ ಘೋಷಣೆ ಆಯಿತು. ಬೊಕ್ಕಸಕ್ಕೆ 60,000 ಕೋಟಿಗೂ ಹೆಚ್ಚಿನ ಲಾಭ. ಆಗಲೇ ಮೋದಿ ಸ್ಪಷ್ಟ ದನಿಯಲ್ಲಿ ಹೇಳಿದರು, ಕಪ್ಪು ಹಣ ಘೋಷಿಸಿ, ಇಲ್ಲವೇ ಬರಲಿರುವ ದಿನಗಳಲ್ಲಿ ಮುಖಕ್ಕೆ ಮಸಿ ಬಳಸಿಕೊಳ್ಳಲು ಸಿದ್ಧರಾಗಿ ಅಂತ. ಈ ವೇಳೆಗಾಗಲೇ ಮೋದಿ 500 ಮತ್ತು 1,000 ನೋಟುಗಳನ್ನು ಬದಲಿಸುವ ನಿರ್ಣಯ ಕೈಗೊಂಡಾಗಿತ್ತು. ಅದಕ್ಕೆ ಸೂಕ್ತ ತಯಾರಿಯನ್ನು ಅವರು ಮಾಡಿಕೊಂಡಿದ್ರು. 10 ತಿಂಗಳ ಮುನ್ನವೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಲಾವಿದರನ್ನು ನೋಟುಗಳ ರಚನೆಗೆಂದು ಕೂರಿಸಲಾಯಿತು. 6 ತಿಂಗಳ ಹಿಂದೆಯೇ ಮೈಸೂರಿನ ನೋಟು ಮುದ್ರಣಾಲಯದಲ್ಲಿ ಭಾರತೀಯ ಪೇಪರ್ಗಳ ಮೇಲೆ ಹೊಸ 2,000 ನೋಟುಗಳನ್ನು ಮುದ್ರಿಸುವ ಪ್ರಕ್ರಿಯೆ ಶುರುವಾಯಿತು. ಅದರೊಟ್ಟಿಗೆ 500ರದ್ದು ಕೂಡ. ಸುದ್ದಿ ಹೊರಗೆ ಹೋಗದಂತೆ ಎಚ್ಚರ ವಹಿಸಲಾಗಿತ್ತು. ಈ ನಡುವೆ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ದಾಳಿಯೂ ಆಗಿ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವ ಹಂತಕ್ಕೂ ಹೋಗಿತ್ತು ಭಾರತ. ನವೆಂಬರ್ 8ರ ಘೋಷಣೆಗೆ ಬಲು ಮಹತ್ವ ಬಂದಿದ್ದು ಅದಕ್ಕೋಸ್ಕರವೇ. ಅಂದು ಸಂಜೆ ಸೇನಾ ಮುಖ್ಯಸ್ಥರನ್ನು ಕರೆದು ಅವರೊಂದಿಗೆ ಅಜಿತ್ ದೋವಲ್ರ ಸಭೆ ಕರೆದು ಮಾತನಾಡಿದ ನರೇಂದ್ರ ಮೋದಿ ಅದರ ಫೋಟೋವನ್ನು ಟ್ವೀಟ್ ಮಾಡಿದ್ರು. ಅದರ ಹಿಂದೆಯೇ ಮಂತ್ರಿಮಂಡಲದ ತುರ್ತು ಸಭೆ ಕರೆದ್ರು.
ಆನಂತರ ಅವರ ಮಂತ್ರಿಗಳ ಮೊಬೈಲ್ ಅನ್ನು ಹೊರಗೆ ಇಟ್ಟು ಬರುವ ನಿರ್ದೇಶನ ಕೊಡಲಾಯಿತು. ಅವರೊಂದಿಗೆ ಮಾತಾಡುವ ಮುನ್ನವೇ ದೇಶವನ್ನುದ್ದೇಶಿಸಿ ಮಾತನಾಡುವ ತಮ್ಮ ಬಯಕೆಯನ್ನು ಹೊರಹಾಕಿದರು. ಅಲ್ಲಿಗೆ ಯುದ್ಧವೇ ಖಾತ್ರಿ ಎಂದು ಎಲ್ಲ ಪತ್ರಕರ್ತರು ಭಾವಿಸಿಯಾಗಿತ್ತು. ಅದಕ್ಕೆ ಬೇಕಾದ ತಮ್ಮ ತಯಾರಿಯನ್ನು ಅವರು ಮಾಡಿಕೊಳ್ಳಲಾರಂಭಿಸಿದರು. ಮೋದಿ ಶಾಕ್ ಕೊಟ್ಟುಬಿಟ್ರು. ಅವರು ಘೋಷಿಸಿದ ಅಂಶಗಳಿಗೆ, ಕಪ್ಪು ಹಣವನ್ನು ಕೊನೆಗಾಣಿಸುವ ಅವರ ನಿರ್ಣಯಕ್ಕೆ ಅನೇಕರು ರಾತ್ರಿಯ ನಿದ್ದೆ ಕಳಕೊಂಡ್ರು. ಕೆಲವರಿಗೆ ರಾಷ್ಟ್ರದ ಅಭ್ಯುದಯದ ಆನಂದಕ್ಕೆ ನಿದ್ದೆ ಬರಲಿಲ್ಲ. ಇನ್ನು ಕೆಲವರಿಗೆ ಕೂಡಿಟ್ಟ ಹಣಕ್ಕೆ ಬೆಂಕಿ ಹಚ್ಚಬೇಕಲ್ಲ ಎನ್ನುವ ಹೆದರಿಕೆಗೆ ನಿದ್ದೆ ಬರಲಿಲ್ಲ. ಅನೇಕರು ಮೇಲ್ನೋಟಕ್ಕೆ ಖುಷಿ ಪಟ್ಟರಂತೆ ಕಂಡ್ರು, ಒಳಗೊಳಗೆ ಕೊರಗಿದರು. ಕರ್ನಾಟಕದ ಮಂತ್ರಿಯೊಬ್ಬರಂತೂ ಪ್ರಧಾನಿಗಳ ಮೇಲೆ ಹರಿಯಾಯ್ದು, ಮೊದಲೇ ಈ ವಿಚಾರ ತಿಳಿಸಬೇಕಿತ್ತು, ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಎಂದು ಜನರನ್ನು ಭಡಕಾಯಿಸುವ ಪ್ರಯತ್ನ ಶುರು ಮಾಡಿದರು. ಆದರೆ ಜನಸಾಮಾನ್ಯರು ಮೋದಿಯವರ ಈ ಯೋಜನೆಗೆ ಪೂರ್ಣ ಬಲವಾಗಿ ನಿಂತಿದ್ದರಿಂದ ಯಾವ ಪ್ರಯತ್ನವೂ ಗೆಲುವು ಕಾಣಲಿಲ್ಲ. ಮಮತಾ ಬ್ಯಾನರ್ಜಿ ಆರ್ಥಿಕ ತುರ್ತು ಪರಿಸ್ಥಿತಿ ಎಂದಿದ್ದಲ್ಲದೆ ತನ್ನ ಬದ್ಧ ವೈರಿ ಕಮ್ಯುನಿಸ್ಟ್ರೊಂದಿಗೆ ಸೇರಿಯಾದರೂ ಕೇಂದ್ರ ಸರ್ಕಾರದ ನಿರ್ಣಯವನ್ನು ವಿರೋಧಿಸುವ ಬೆದರಿಕೆ ಒಡ್ಡಿದರು. ಅತ್ತ ರಾಹುಲ್ ಗಾಂಧಿ 4,000 ರೂಪಾಯಿಗಾಗಿ ಸರತಿ ಸಾಲಿನಲ್ಲಿ ನಿಂತು ಜನರನ್ನು ಕೆರಳಿಸುವ ಯತ್ನ ಮಾಡಿದರೆ, ಕೇಜ್ರಿವಾಲ್ ಜನರನ್ನು ಭಡಕಾಯಿಸಲು ಬ್ಯಾಂಕಿನ ಬಳಿ ಹೋಗಿ ಛೀಮಾರಿ ಹಾಕಿಸಿಕೊಂಡರು. ಮೋದಿಯವರ ಅಚಲ ನಿರ್ಣಯಕ್ಕೆ ಜನಸಾಮಾನ್ಯ ಪೂರ್ಣ ಬೆಂಬಲವನ್ನು ಘೋಷಿಸಿಯಾಗಿತ್ತು. 4 ದಿನದಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕುಗಳಲ್ಲಿ ಸಂಗ್ರಹವಾಯಿತು. ಬ್ಯಾಂಕಿನೊಳಕ್ಕೆ ಬರದೆ ಹೊರಗಡೆಯೇ ಅಡ್ಡಾಡಿಕೊಂಡಿದ್ದ ಈ ಹಣ ಈಗ ಜನಸಾಮಾನ್ಯರ ಬಳಕೆಗೆ ದಕ್ಕುವಂತಾಯಿತು. ಅನೇಕರು ಅವಿತಿಟ್ಟಿದ್ದ ಹಣವನ್ನು ಸುಡಬೇಕಾದ, ಚರಂಡಿಗೆ ಎಸೆಯಬೇಕಾದ ಪರಿಸ್ಥಿತಿ ಬಂತು. ಮೋದಿ ಇಷ್ಟಕ್ಕೆ ಸುಮ್ಮನಲಾಗಿಲ್ಲ. 2.5 ಲಕ್ಷಕ್ಕೂ ಮೇಲ್ಪಟ್ಟ ಹಣವನ್ನು ಬ್ಯಾಂಕಿಗೆ ತುಂಬಿದರೆ ತೆರಿಗೆ ವಿಭಾಗದಿಂದ ವಿಚಾರಣೆ ಎದುರಿಸಬೇಕು ಅಂತ ಎಚ್ಚರಿಸಿದ್ರಿಂದ ಅನೇಕರು ಜಾಗರೂಕರಾಗಿಬಿಟ್ರು. ಗುಜರಾತಿನ ವ್ಯಾಪಾರಿಯೊಬ್ಬ 6,000 ಕೋಟಿ ಒಪ್ಪಿಸಿ ನಿರಾಳನಾದ. ಒಟ್ಟಾರೆ ರಾಷ್ಟ್ರದಲ್ಲಿ ಅಮೋಘವಾದ ಸಂಚಲನ ಆರಂಭವಾಯಿತು. ಬ್ಯಾಂಕುಗಳು 12 ತಾಸು ಮೀರಿ ಕೆಲಸ ಮಾಡಿದವು. ಹೊರಗೆ ನಿಂತವರಿಗೆ ನೀರು, ತಿಂಡಿ, ಊಟಗಳನ್ನು ಕೆಲವರು ಕೊಟ್ಟು ತಣಿಸಿದರು. ಕೆಲವರು ಸ್ವಯಂ ಸೇವಕರಾಗಿ ಜನರಿಗೆ ಫಾರ್ಮ್ ತುಂಬುವಲ್ಲಿ ಸಹಕರಿಸಿದರು. ಅಕ್ಷರಶಃ ರಾಷ್ಟ್ರೀಯತೆಯ ಹಬ್ಬವೇ ಆಯಿತು. ಈ ನಡುವೆ ಒಂದಷ್ಟು ಸುಳ್ಳು ಸುದ್ದಿಗಳು ಹರಿದಾಡಿದವು. 2.5 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಕಟ್ಟುವಂತಿಲ್ಲ, ಲಾಕರ್ಗಳನ್ನು ಜಪ್ತು ಮಾಡ್ತಾರೆ, ಒಮ್ಮೆ ಅಕೌಂಟಿಗೆ ಹಣ ಹಾಕಿದರೆ ಮತ್ತೆ ಹೋಗುವಂತಿಲ್ಲ, ಹೀಗೆ ಬಗೆ ಬಗೆಯಲ್ಲಿ. ಆದರೆ ಎಲ್ಲವೂ ಸುಳ್ಳು ಅಂತ ಸಾಬೀತಾಯಿತು. ಕೆಲವರಿಗೆ ಹಣ ಸುಟ್ರೆ ಹೋಯ್ತಲ್ಲ ಅನ್ನುವಂತ ಹೆದರಿಕೆ. ಆದರೆ ಇದುವರೆಗೆ ಮುದ್ರಣಗೊಂಡ 500 ರಿಂದ 1000 ನೋಟುಗಳ ಒಟ್ಟು ಮೌಲ್ಯ 14 ಲಕ್ಷ ಕೋಟಿ ಇದ್ದು ಸರ್ಕಾರ ಅಷ್ಟನ್ನು ಮರುಮುದ್ರಿಸುತ್ತೆ. ಸುಟ್ಟು ಹರಿದು ಬಿಸಾಡಿದ ನೋಟುಗಳು ನೇರ ಬೊಕ್ಕಸಕ್ಕೆ ಸೇರಿದಂತಾಗುತ್ತೆ ಅಷ್ಟೇ. ಹೀಗಾಗಿಯೇ ಡಿಸೆಂಬರ್ 30ರ ನಂತರ ಸರ್ಕಾರದ ಬೊಕ್ಕಸಕ್ಕೆ 4-6 ಲಕ್ಷ ಕೋಟಿ ಹಣ ನೇರವಾಗಿ ಸೇರಿದರೆ ಯಾರೂ ಅಚ್ಚರಿ ಪಡಬೇಕಿಲ್ಲ. ಬರಲಿರುವ ದಿನಗಳಲ್ಲಿ ಬ್ಯಾಂಕಿನ ರೆಪೋ ದರ ಕಡಿಮೆಯಾಗಿ ನಾವು ಪಡೆಯುವ ಸಾಲದ ಬಡ್ಡಿ 6%ಕ್ಕಿಳಿದ್ದರೆ ಯಾರೂ ಅಚ್ಚರಿ ಪಡಬೇಡಿ. ರಿಯಲ್ ಎಸ್ಟೇಟ್ ದಂಧೆಯ ವೇಗ ಕುಸಿದು ನಾವೆಲ್ಲರೂ ಜಮೀನು ಖರೀದಿಸಿ ಸೂರು ಕಟ್ಟಿಕೊಳ್ಳುವ ಕನಸು ಕಾಣುವ ದಿನವೂ ಬಹಳ ದೂರ ಇಲ್ಲ. ರೂಪಾಯಿ ಮೌಲ್ಯ ಬಲಗೊಂಡು ಜೇಬಿನಲ್ಲಿರುವ 1 ರೂಪಾಯಿಗೂ ಶಕ್ತಿ ಬಂದರೆ ಹೆಮ್ಮೆಯೇ ಅಲ್ಲವೇನು? ಎಲ್ಲಕ್ಕೂ ಮಿಗಿಲಾಗಿ ಪ್ರಾಮಾಣಿಕವಾಗಿ ದುಡಿದವ ಎದೆಯೆತ್ತಿ ನಡೆಯುವ ವಾತಾವರಣ ರೂಪುಗೊಂಡರೆ ಅದರಿಂದ ಭಾರತದ ಗೌರವವೇ ವೃದ್ಧಿಯಾಗುತ್ತದೆ. ಮೋದಿ ಇದಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಾವು ನೀವೆಲ್ಲರೂ ಕೈ ಜೋಡಿಸಬೇಕು ಅಷ್ಟೇ.